ಅಥರ್ವ ಸರಿ ಹೋಗೋದ್ರ ಜೊತೆಗೆ ಇಷ್ಟೊತ್ತಿಂದ ಕಾಪಾಡ್ಕೊಂಡ್ ಬಂದಿರೋ ಈ ಮನೆ ಮಾನ ಮರ್ಯಾದೆನೂ ಮುಖ್ಯ. ಅಡ್ಕೆಗೆ ಹೋದ್ ಮಾನ ಆನೆ ಕೊಟ್ರು ಬರಲ್ಲ ಅನ್ನೋದು ಗೊತ್ತಿಲ್ವೇನಪ್ಪ ನಿನಗೆ? ಬರ್ದೇ ಇದ್ರೆ ಬೇಡ ಮಾವ. ಮೊದ್ಲು ಅಣ್ಣನ್ ಹೆಲ್ತ್ ಸರಿ ಹೋಗೋದು ಇಂಪಾರ್ಟೆಂಟು. ಅವನು ಮೊದ್ಲಿನ ತರ ಆಗ್ಬೇಕು, ಆಮೇಲೆ ಅದೆಲ್ಲ. ವಸುಂಧ್ರ, ವಿರಾಟ್ ಹೇಳೋದನ್ನು ಸರಿಯಾಗಿ ಕೇಳಿಸ್ಕೊ. ಮನೆ ಮರ್ಯಾದೆ ಮನೆತನದ ಗೌರವ ಅಂತ ಹೋದ್ರೆ ಮಗನ್ ಕಳ್ಕೋಬೇಕಾಗತ್ತೆ. ಮಾಮ್, ಪ್ಲೀಸ್ ಪ್ಲೀಸ್ ಅರ್ಥ ಮಾಡ್ಕೋ. ಮೊದ್ಲು ನಾವೆಲ್ಲ ಹೇಗಿದ್ವಿ ಯೋಚನೆ ಮಾಡು. ಆ ಡೈನಿಂಗ್ ಟೇಬಲ್ ಮೇಲೆ ಜೊತೆಯಾಗಿ ಕೂತ್ಕೊಂಡು ಎಲ್ರೂ ಖುಷಿ ಖುಷಿಯಾಗಿ ಊಟ ಮಾಡ್ತಾ ಇದ್ವಿ. ಆದ್ರೆ ಈಗ ಊಟ ತಿಂಡಿ ಇರಲಿ, ಅಣ್ಣ ನಮ್ ಜೊತೆ ಸರಿಯಾಗಿ ಮಾತು ಆಡ್ತಾ ಇಲ್ಲ. ನಾನು ಅಣ್ಣ ಮೊದ್ಲೆಲ್ಲ ಹೇಗಿದ್ವಿ ಅಂತ ನೆನ್ಸ್ಕೊಂಡ್ರೆ ಮನ್ಸಿಗೆ ತುಂಬಾ ನೋವಾಗುತ್ತೆ ಮಾಮ್. ಅಣ್ಣ ತಮ್ಮ ಅನ್ನೋದಕ್ಕಿಂತ ನಾವಿಬ್ರು ಫ್ರೆಂಡ್ಸ್ ತರ ಇದ್ವಿ. ಅವನ್ ನನ್ಗಷ್ಟು ಕೇರ್ ಮಾಡ್ತಾ ಇದ್ದ. ಆದ್ರೆ ಇವತ್ತು ಅವನ್ ಬಗ್ಗೆ ಅವನ್ಗೆ ಅರಿವಿಲ್ದಂಗಾಗಿದೆ. ಮಾಮ್, ಹೊರಗಡೆ ಮಾತ್ರ ನಾವು ನಗುವಿನ ಮುಖವಾಡ ಹಾಕೊಂಡಿದೀವಿ, ಆದ್ರೆ ಒಳಗಡೆ ನೋವು ಹತಾಶೆ ತುಂಬಿಕೊಂಡಿದೆ. ಅಳೋಕೂ ಆಗದೆ ನಗೋಕೂ ಆಗದೆ ಒದ್ದಾಡೋ ಸ್ಥಿತಿನಲ್ಲಿದ್ದೀವಿ. ವಿರಾಟ್, ಅಥರ್ವನ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿರೋ ವಿಷಯ ಹೊರಗಡೆ ಗೊತ್ತಾದ್ರೆ ನಮ್ ಬಿಸ್ನೆಸ್ಗೆ ಎಫೆಕ್ಟ್ ಆಗುತ್ತೆ ಕಣೋ. ಇದ್ಯಾಕ್ ನಿಂಗೆ ಅರ್ಥ ಆಗ್ತಿಲ್ಲ? ಮಾಮ್, ಬಿಸ್ನೆಸ್ ಲಾಸ್ ಆದ್ರೆ ಅದನ್ನ ಕಷ್ಟಪಟ್ಟು ಸಂಪಾದಿಸಬಹುದು, ಬೇಕಾದ್ರೆ ನಾನೇ ಸಂಪಾದಿಸ್ತೀನಿ. ಆದ್ರೆ ಅಣ್ಣ ಮೊದ್ಲಿನ ತರ ಆಗೋದು ಇಂಪಾರ್ಟೆಂಟ್ ಅಲ್ವಾ? ಹೌದು ವಸುಂಧ್ರ, ಈ ಆಸ್ತಿ ಅಂತಸ್ತು ಯಾವುದು ಶಾಶ್ವತ ಅಲ್ಲ ಕಣೆ. ಮನೆ ಮಗ ಮುಖ್ಯ ಅಲ್ವೇನೆ? ಅತ್ತೆ, ಅಥರ್ವನ್ನ ಅಡ್ಮಿಟ್ ಮಾಡಿದ್ದೆ ನನ್ಗೂ ಒಳ್ಳೇದನ್ನಿಸ್ತಾ ಇದೆ. ಅವ್ನ್ ಮನೇಲಿದ್ರೆ ಬೇಗ ರಿಕವರ್ ಆಗಲ್ಲ ಅತ್ತೆ. ನೀವ್ಯಾಕೆ ಇಷ್ಟೊಂದು ಟೆನ್ಷನ್ ತಗೋತಿದ್ದೀರಾ? ಸಣ್ಣ ಮ್ಯಾಟರ್ನ ದೊಡ್ಡ ಇಶ್ಯೂ ಮಾಡ್ತಿದ್ದೀರಾ ಅನ್ಸ್ತಾ ಇದೆ. ಇಶಾನಿ, ದೊಡ್ಡೋರ್ ಮಾತಾಡ್ಬೇಕಾದ್ರೆ ಚಿಕ್ಕವರು ಚಿಕ್ಕವ್ರ ತರ ಇರ್ಬೇಕು, ಮಧ್ಯ ಮಾತಾಡ್ಬಾರ್ದು. ಮಾಮ್, ಇರೋ ವಿಷಯ ಹೇಳ್ದೆ ಅಷ್ಟೇ. ಇಶಾನೆ, ನೀನ್ ಹೇಳೋದ್ರಲ್ಲಿ ಏನೂ ತಪ್ಪಿಲ್ಲಮ್ಮ. ಕೆಲವು ಸಲ ಚಿಕ್ಕವ್ರಿಗೆ ಅರ್ಥ ಆಗೋದು ದೊಡ್ಡವರು ಅನ್ನಿಸ್ಕೊಂಡವ್ರಿಗೆ ಅರ್ಥ ಆಗಲ್ಲ. ಅದೇ ಬೇಜಾರು. ಅಮ್ಮ, ನೀನು ಅಥರ್ವನ ಕರೆಂಟ್ ಸಿಚುಯೇಷನ್ ಬಗ್ಗೆ ಮಾತ್ರ ಯೋಚನೆ ಮಾಡ್ತಿದ್ಯಾ. ಆದ್ರೆ ಮುಂದೆ ಅವನಿಗೂ ಒಂದು ಲೈಫ್ ಇದೆ. ಅವನಿಗೆ ಮದುವೆ ಆಗ್ಬೇಕು. ಅವನಿಗೆ ಹೀಗೆಲ್ಲ ಇತ್ತು ಅಂತ ಗೊತ್ತಾದ್ರೆ ಯಾರು ಹೆಣ್ ಕೊಡ್ತಾರೆ ಹೇಳೋ? ಯಾರೋ ಹೆಣ್ ಕೊಡ್ತಾರೆ? ಮಾಮ್, ಮ್ಯಾರೇಜಸ್ ಆರ್ ಮೇಡ್ ಇನ್ ಹೆವನ್. ಅದು ನಾನು ನೀನು ಡಿಸೈಡ್ ಮಾಡೋದಲ್ಲ. ಅಣ್ಣ ಸರಿ ಹೋಗಿ ಮುಂದೆ ಅವನು ಮದ್ವೆ ಆಗೋ ಸಮಯ ಬಂದಾಗ ಯಾರೋ ಒಬ್ರು ಸಿಗ್ತಾರೆ ಮಾಮ್. ವಿರಾಟ್, ಅದು ನೀನ್ ಹೇಳೋ ಅಷ್ಟು ಸುಲಭ ಅಲ್ಲ. ಇದ್ಯಾವುದು ಅಷ್ಟು ಈಸಿಯಾಗಿ ವರ್ಕೌಟ್ ಆಗಲ್ಲ. ಹಾಗಂತ ಎಲ್ಲಾ ವಿಷಯ ಮುಚ್ಚಿಟ್ಟು ಅಣ್ಣನ್ ಮದ್ವೆ ಮಾಡ್ತೀರಾ ಮಾಮ್? ಆ ತರ ಸುಳ್ಳಿನ ಮದ್ವೆಗೆಲ್ಲ ವ್ಯಾಲ್ಯೂ ಇರಲ್ಲ ಮಾಮ್. ಏನೇ ಇದ್ರೂ ಸತ್ಯ ಹೇಳಿ ಮದ್ವೆ ಮಾಡ್ಬೇಕು. ವಸುಂಧ್ರ, ಇರೋದು 3 ದಿನ. ಆ 3 ದಿನದಲ್ಲೇ ಖುಷಿಯಾಗಿ ನಗ್ನಗ್ತಾ ಬಾಳ್ಬೇಕು. ಹೋಗೋವಾಗ ಯಾರು ಎತ್ಕೊಂಡೋಗಲ್ಲ. ಮನ್ಸಿಂದ ಬೇಡವಾದ ವಿಚಾರಗಳೆಲ್ಲ ತೆಗೆದು ಹೊರಗಡೆ ಹಾಕಿ ಒಳ್ಳೇದೇ ಆಗುತ್ತೆ ಅಂತ ತಿಳ್ಕೊಂಡು ಮುಂದಿನ ಹೆಜ್ಜೆ ಇಡೋಣ. ಅವನು ಸ್ವಲ್ಪ ನಂಬೆ. ಮಾಮ್, ನಿಮ್ ಮೇಲೆ ನಂಬಿಕೆ ಇಲ್ಲ ಅಂತ ನಾನಿದೆಲ್ಲ ಮಾಡಿಲ್ಲ. ನಿಮ್ಗೆಲ್ಲ ತಿಳಿಸ್ ಹೋಗೋಷ್ಟು ಸಮಯ ಇರ್ಲಿಲ್ಲ ಅಷ್ಟೇ. ನನ್ ಮೇಲೆ ನಂಬಿಕೆ ಇಡಿ ಮಾಮ್. ಅಣ್ಣ ಮತ್ತೆ ಸರಿ ಹೋಗ್ತಾನೆ. ಮತ್ತೆ ಈ ಮನೇಲಿ ಅವನ್ ಓಡಾಟ ಒಡನಾಟ ಎಲ್ಲ ನೋಡ್ಬೋದು ಮಾಮ್. ನಿನಗೆ ಪ್ರಪಂಚದ ಜ್ಞಾನ ಇಲ್ಲಪ್ಪ. 4 ದೊಡ್ಡ ಮಾತಾಡ್ಬಿಟ್ರೆ ಎಲ್ಲ ಸರಿ ಹೋಗಲ್ಲ. ಅಕ್ಕ ತಗೊಂಡಿದ್ ನಿರ್ಧಾರ ಸರಿಯಾಗೇ ಇತ್ತು. ಓಂಕಾರ್, ಸಾಕು.